ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಗೆ ಸಂಬಂಧಿಸಿದಂತೆ ಎಕ್ಸಾಮ್ನಲ್ಲಿ ಪ್ರತಿ ವರ್ಷ ಬರುವಂಥ ಫಿಕ್ಸ್ ಕ್ವಶನ್ ಅನ್ನು ಈ ವಿಡಿಯೋದಲ್ಲಿ ನೋಡುತ್ತಿದ್ದೇವೆ. ಅದು ಯಾವುದಂದ್ರೆ ಸಂಖ್ಯಾಶಾಸ್ತ್ರ ಪಾಠದಿಂದ ಸರಾಸರಿ ಯಾವ ರೀತಿ ಕಂಡುಹಿಡಬಹುದು ಅಂತ ನೋಡೋಣ. ಇದು ತುಂಬಾ ಈಸಿಯಾಗಿರೋ ಲೆಕ್ಕ ಆಗಿದೆ. ಯಾವುದೇ ವಿದ್ಯಾರ್ಥಿ ಕೂಡ ಈಸಿಯಾಗಿ 3 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇವಾಗ ಇದು 2024ರಲ್ಲಿ 1ನೇ ಎಕ್ಸಾಮ್ ನಲ್ಲಿ ಬಂದಿರುವಂತ ಕ್ವಶನ್ ಆಗಿದೆ. 2024ರಲ್ಲಿ 3 ಎಕ್ಸಾಮ್ ನಡೆದು ಆ 3 ಎಕ್ಸಾಮ್ ನ ಕ್ವಶನ್ ಪೇಪರ್ ನಲ್ಲಿ ಈ ರೀತಿ ಲೆಕ್ಕಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಈ ವಿಡಿಯೋ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಫಸ್ಟ್ 1ನೇ ಕ್ವಶನ್ ಏನಿದೆ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿ ಇದು ಕ್ವಶನ್ ಅಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಇವೆರಡು ಬಾಕ್ಸ್ ಮತ್ತೆ ಆನ್ಸರ್ ನಲ್ಲಿ ಬರೆದುಕೊಳ್ಳಬೇಕು. ವರ್ಗಾಂತರ ಮತ್ತು ಆವೃತ್ತಿಗೆ ಫ್ರೀಕ್ವೆನ್ಸಿ ಎಫ್ ಅಂತ ಸೂಚಿಸ್ತಾರೆ. ನೆಕ್ಸ್ಟ್ ಎಕ್ಸ್ ಒಂದು ಕಾಲಮು, ಎಫ್ ಇಂಟು ಎಕ್ಸ್ ಇದರದೊಂದು ಕಾಲಮು ಬರೆದುಕೊಳ್ಳಬೇಕು. ನೆಕ್ಸ್ಟ್ ಆವೃತ್ತಿ ಎಷ್ಟಿದೆ ನೋಡಿ, 2, 4, 6, 6, 5, 11, 12, 13, 14, ಇದೊಂದು 5, 15 ಅಂದ್ರೆ ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು 15 ಅಂತ. ಇವಾಗ ಎಕ್ಸ್ ಬೆಲೆ ಅಂದ್ರೆ ಮಧ್ಯ ಬಿಂದು, ಅಂದ್ರೆ ಇವೆರಡರ ನಡುವೆ ಮಧ್ಯ ಬಿಂದು ಅಂದ್ರೆ ಯಾವ ರೀತಿ ಕಂಡುಹಿಡ್ಬೇಕಂದ್ರೆ ಇಲ್ಲಿ 2 ಇದೆ, ಇಲ್ಲಿ 6 ಇದೆ. 2 ಕೂಡಿಸ್ರಿ, 2, 6, 8. 8ಕ್ಕೆ 2ರಿಂದ ಭಾಗಿಸಿ ಎಷ್ಟು ಬರುತ್ತೆ? 4. ಇಲ್ಲಿ 7, 11 ಕೂಡಿಸಿದ್ರೆ 18 ಆಗುತ್ತೆ. 18ರಲ್ಲಿ 2ರಿಂದ ಭಾಗಿಸಿದ್ರೆ 9 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದು 28. 28ಕ್ಕೆ 2ರಿಂದ ಭಾಗಿಸಿದ್ರೆ 14 ಬರುತ್ತೆ. ನೆಕ್ಸ್ಟ್ ಇದೆಷ್ಟಾಗುತ್ತೆ? 38. 38ಕ್ಕೆ 2ರಿಂದ ಭಾಗಿಸಿದ್ರೆ 19 ಬರುತ್ತೆ. ನೆಕ್ಸ್ಟ್ ಇವೆರಡು ಕೂಡಿಸಿ ಎಷ್ಟು ಬರುತ್ತೆ? 48. 48ಕ್ಕೆ 2ರಿಂದ ಭಾಗಿಸಿದ್ರೆ 24. ಇದೇನದು? ಇವು ಎಕ್ಸ್ ಬೆಲೆಗಳು. ಅದು ಈ ಎಕ್ಸ್ ಬೆಲೆಗಳು ಗೊತ್ತಿದ್ರೆ ನೆಕ್ಸ್ಟ್ ಇದು ಎಫ್, ಇದು ಎಕ್ಸ್, ಇವೆರಡರ ನಡುವೆ ಗುಣಾಕಾರ ಮಾಡ್ಬೇಕು. ಇಲ್ಲಿದೆ ನೋಡ್ರಿ, ಎಫ್ ಗುಣಿಲೆ ಎಕ್ಸ್. 2 4 8, ನೆಕ್ಸ್ಟ್ 9 4 36, ನೆಕ್ಸ್ಟ್ 14 ಗುಣಿಲೆ 5 ಮಾಡಿದ್ರೆ ಎಷ್ಟು ಬರುತ್ತೆ? 70. ನೆಕ್ಸ್ಟ್ 19 3 57, ನೆಕ್ಸ್ಟ್ 24 ಒಂದ್ಲೆ 24. ಇವಾಗ ಇಲ್ಲಿ ಸಮೇಷನ್ ಎಫ್ ಇಂಟು ಎಕ್ಸ್ ಅಂದ್ರೆ ಇಷ್ಟನ್ನು ಕೂಡಿಸ್ಕೊಳ್ಬೇಕು. ಇಷ್ಟನ್ನು ಕೂಡಿಸ್ಕೊಂಡ್ರೆ ಎಷ್ಟು ಬರುತ್ತೆ ಅಂದ್ರೆ ಆನ್ಸರು 195 ಬರುತ್ತೆ. ಇಷ್ಟು ಕೂಡಿಸಿದ್ರೆ 195 ಬರುತ್ತೆ. ಇವಾಗ ನಮಗೆ ಸರಾಸರಿ ಕಂಡುಹಿಡಿಯೋದು ಫಾರ್ಮುಲಾ ಗೊತ್ತಿರಬೇಕು. ಸರಾಸರಿ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಎಫ್. ಇದನ್ನು ಸಮೇಷನ್ ಎಫ್ ಅಂತ ಬರಿಬಹುದು, ಎನ್ ಅಂತ ಬರಿಬಹುದು. ಎರಡು ಸೂತ್ರವನ್ನು ಬರೆದಿದ್ದೇನೆ. ಕೆಲವೊಂದು ಪುಸ್ತಕನಲ್ಲಿ ಈ ರೀತಿ ಸೂತ್ರ ಇರುತ್ತೆ, ಇನ್ನೊಂದು ಪುಸ್ತಕದಲ್ಲಿ ಈ ರೀತಿ ಸೂತ್ರ ಇರುತ್ತೆ. ಇವಾಗ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಎಷ್ಟು ಬಂತು? 195 ಭಾಗಿಲೆ 15. ಎನ್ ಅಂದ್ರೆ ಎಷ್ಟು? ಸಮೇಷನ್ ಎಫ್ ಅಂದ್ರೆ ಎಷ್ಟಿದೆ? 15. ಅಥವಾ ಎನ್ ಅಂದ್ರೆ ಎಷ್ಟಿದೆ? 15. ಭಾಗಾಕಾರ ಮಾಡಿ ಭಾಗಿಲೆ 15. 15 ಒಂದೇ 15, ಇಲ್ಲಿ ಕೂಡ 15 ಒಂದೇ 15. ಎಷ್ಟು ಉಳಿಯುತ್ತೆ? 4. 4 5 45. 15 3 45 ಅಂದ್ರೆ ಸರಾಸರಿ ಎಷ್ಟು ಬಂತು? ಎಷ್ಟು ಬಂತು ವಿದ್ಯಾರ್ಥಿಗಳೇ? ಸರಾಸರಿ 13 ಬಂತು. ಈ ರೀತಿಯಾಗಿ ಸರಾಸರಿ ಲೆಕ್ಕಗಳನ್ನು ನಾವು ಮಾಡಬಹುದು. ಇವಾಗ ಇದೇ 2024ರಲ್ಲಿ ಇನ್ನೊಂದು ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ 2024 ಎಕ್ಸಾಮ್ 2ರಲ್ಲಿ ಯಾವ ರೀತಿ ಕ್ವಶನ್ ಬಂತು ಅಂತ ನೋಡೋಣ. ಈ ಕೆಳಗಿನ ದತ್ತಾಂಶಗಳಿಗೆ ನೇರ ವಿಧಾನ ಅಂತ ಕೇಳಿದ್ರು. ಅಂದ್ರೆ ಈಗ ಮಾಡಿದ ಹಿಂದಿನ ಲೆಕ್ಕ ಕೂಡ ನೇರ ವಿಧಾನ. ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವಂತ ಕ್ವಶನ್ ಇತ್ತು. ಅದರ ವರ್ಗಾಂತರ ಮತ್ತು ಆವೃತ್ತಿಗಳು ಇವಿವೆ. 10ರಿಂದ 20, 20ರಿಂದ 30. ನೆಕ್ಸ್ಟ್ ಆವೃತ್ತಿಗಳಷ್ಟಿವೆ 4 6 5 4 1. ಇವಾಗ ಫಸ್ಟ್ ಏನ್ ಮಾಡ್ಬೇಕು? ನಾವು ಎನ್ ಬೆಲೆ ಕಂಡುಹಿಡಿಬೇಕು. ಅಂದರೆ 4 6 10 15 19 1 20 ಅಂದರೆ ಸಮೇಷನ್ ಎಫ್ ಅಥವಾ ಎನ್ ಇಸ್ ಈಕ್ವಲ್ ಟು ಎಷ್ಟು? 20. ಇವಾಗ ಮಧ್ಯ ಬಿಂದು ಕಂಡುಹಿಡಬೇಕು. ಮಧ್ಯ ಬಿಂದು ಯಾವ ರೀತಿ ಕಂಡುಹಿಡ್ಬೇಕಂದ್ರೆ ಇವೆರಡು ಕೂಡಿಸಿ ಭಾಗಿಲೆ 2 ಮಾಡ್ಬೇಕಂತ ಹೇಳಿದ್ದೇನೆ. 10 20 ಕೂಡಿಸಿದ್ರೆ 30 ಆಗುತ್ತೆ. 30ರ ಅರ್ಧ 15 ಬರುತ್ತೆ.
ನೆಕ್ಸ್ಟ್ ಇದ್ರದ್ದು ಎಷ್ಟು ಬರುತ್ತೆ, ಮಧ್ಯಮಿದು 25, ನೆಕ್ಸ್ಟ್ ಇದ್ರದ್ದು 35, ನೆಕ್ಸ್ಟ್ ಇದ್ರದ್ದು 45, ನೆಕ್ಸ್ಟ್ 55. ನೀವು ಎರಡು ಕೂಡಿಸಿ ಭಾಗಿಲೆ 2 ಮಾಡಿ, ಇಷ್ಟೇ ಬರುತ್ತೆ. ಇವಾಗ ಇವುದ್ರ ನಡುವೆ ಗುಣಾಕಾರ ಆಗುತ್ತೆ. 15 4 60. ನೆಕ್ಸ್ಟ್ 25 ಗುಣಿಲೆ 6 ಮಾಡ್ಬೇಕು. 25 ಗುಣಿಲೆ 6 ಮಾಡಿದ್ರೆ 150. ನೆಕ್ಸ್ಟ್ 35 ಗುಣಿಲೆ 5 ಮಾಡಿದ್ರೆ 175. ನೆಕ್ಸ್ಟ್ 45 ಗುಣಿಲೆ ಎಷ್ಟು ಮಾಡಬೇಕು, 4 ಮಾಡಿದ್ರೆ ಎಷ್ಟಾಗುತ್ತೆ, 180. ನೆಕ್ಸ್ಟ್ 55 ಗುಣಿಲೆ 1 ಮಾಡಿದ್ರೆ 55. ನೆಕ್ಸ್ಟ್ ಸಮೇಷನ್ ಎಫ್ ಇಂಟು ಎಕ್ಸ್, ಇಷ್ಟನ್ನು ಕೂಡಿಸ್ಕೋಬೇಕು. ಇಷ್ಟನ್ನು ಕೂಡಿಸ್ಕೊಂಡ್ರೆ ಎಷ್ಟು ಬರುತ್ತೆ ಅಂದ್ರೆ 620 ಬರುತ್ತೆ. ಇಷ್ಟು ಕೂಡಿಸ್ಕೊಂಡು ನೋಡಿ, ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, 620. ಇದನ್ನ ಏನ್ ಮಾಡ್ಬೇಕು, ಇವಾಗ ಸೂತ್ರದಲ್ಲಿ ತುಂಬಿದ್ರೆ ನಿಮ್ಗೆ 3 ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತವೆ. ಇಸ್ ಈಕ್ವಲ್ ಟು 620 ಭಾಗಿಲೆ ಇದೆಷ್ಟು ಬಂತು, 20 ಬಂತು. 20 ಬಂದ್ರೆ 0 0 ಕಟ್ಟು, 2 1 2, 2 3 6, 2 1 2. ಅಂದ್ರೆ ಸರಾಸರಿ ಎಷ್ಟು ಬಂತು ನಮ್ಮ ಹತ್ರ, ಎಷ್ಟು ಬಂತು ವಿದ್ಯಾರ್ಥಿಗಳೇ, ಸರಾಸರಿ 31 ಬಂತು. ಈ ರೀತಿಯಾಗಿ ನಾವು ಈಸಿಯಾಗಿ 3 ಮಾರ್ಕ್ಸ್ ಪಡೆದುಕೊಳ್ಬಹುದು. ಇವಾಗ ಎಕ್ಸಾಮ್ 3 ಅಲ್ಲಿ ಯಾವ ರೀತಿ ಕ್ವಶನ್ ಬಂದಿತ್ತು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ 2024ರ ಎಕ್ಸಾಮ್ 3 ಅಲ್ಲಿ ಸರಾಸರಿ ಮೇಲೆ ಇನ್ನೊಂದು ಕ್ವಶನ್ ಬಂದಿತ್ತು. ಅದು ಯಾವ್ದಂತ ನೋಡೋಣ. ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡಿಡ್ರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ವರ್ಗಾಂತರಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಮಧ್ಯಬಿಂದು ಮತ್ತು ಎಫ್ ಇಂಟು ಎಕ್ಸ್ ಕಂಡಿಡಿದು ಸರಾಸರಿ ಕಂಡಿಡ್ಬೇಕು. ಬನ್ನಿ ಯಾವ ರೀತಿ ಮಾಡ್ಬೇಕಂದ್ರೆ, ಫಸ್ಟ್ ನಾವು ಎಷ್ಟು ಕೂಡಿಸ್ಕೋಬೇಕು. 2 5 7, 7 6 13, 13, ನೆಕ್ಸ್ಟ್ 5 18, 18 2 20 ಬಂತು. ಇವಾಗ ಮಧ್ಯಬಿಂದು ಅಂದ್ರೆ 2 ಕೂಡಿಸಿ ಭಾಗಿಲೆ 2 ಮಾಡ್ಬೇಕು. ಅಂದ್ರೆ 10 20 30, 30ಗೆ ಅರ್ಧ ಮಾಡಿ 2 ಭಾಗಿಸಿ 15. ಇದು 25 ಆಗುತ್ತೆ, ಇದು 35, ಇದು 45, ಇದು 55. ನೆಕ್ಸ್ಟ್ ಇವೆರಡರ ನಡುವೆ ಏನ್ ಮಾಡ್ಬೇಕು, ಗುಣಾಕಾರ ಇದೆ. ಎಫ್ ಇಂಟು ಎಕ್ಸ್ ಇದೆ. ಗುಣಾಕಾರ ಮಾಡಿದ್ರೆ 15 2 30, 25 125, 35 ಗುಣಿಲೆ 6 ಮಾಡಿದ್ರೆ ಎಷ್ಟಾಗುತ್ತೆ, 135. ನೆಕ್ಸ್ಟ್ 45 ಗುಣಿಲೆ 5 ಮಾಡಿ, ಸರ್ ಇದು 210 ಆಗುತ್ತೆ. ನೆಕ್ಸ್ಟ್ 45 ಗುಣಿಲೆ 5 ಮಾಡಿದ್ರೆ 225 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ 55 ಗುಣಿಲೆ 2 ಮಾಡಿದ್ರೆ 110. ಸಮೇಷನ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಇಷ್ಟು ಕೂಡಿಸಿದ್ರೆ ಎಷ್ಟು ಬರುತ್ತೆ ಆನ್ಸರ್, 700 ಬರುತ್ತೆ. ಇವಾಗ ಸರಾಸರಿ ಸೂತ್ರ ಬರ್ಕೋಬೇಕು. ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ ನಮ್ಮ ಹತ್ರ, 700. 700 ಭಾಗಿಲೆ ಸಿಗ್ಮಾ ಎಫ್ ಎಷ್ಟಿದೆ ನಮ್ಮ ಹತ್ರ, 20. ಇವಾಗ 0 0 ಕ್ಯಾನ್ಸಲ್, 2 1 2, 2 3 6, 6 ಅಂದ್ರೆ 1 0 5 10, 1 0 10 ಅಂದರೆ 2 5 10. ಅಂದ್ರೆ ಸರಾಸರಿ ಎಷ್ಟು ಬಂತು ವಿದ್ಯಾರ್ಥಿಗಳೇ, ಸರಾಸರಿ 35 ಬಂತು. ಈ ರೀತಿಯಾಗಿ ನಾವು ಈಸಿಯಾಗಿ 3 ಅಂಕಗಳನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಇದೇ ಪಾಠದ ಮೇಲೆ ಬಹುಲಕ ಮತ್ತು ಮಧ್ಯಾಂಕದ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಆ ಲೆಕ್ಕಗಳನ್ನು ಯಾವ ರೀತಿ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.